ಗೈಸ್ ನಮ್ಮ ಅಪ್ಪ ನೋಡ್ರಿ ಫುಲ್ ಮಜಾ ಚಿಕ್ಕದ ಜೈಲ್ ಚಪಾತಿ ಆಡ್ದಂಗೆ ಈಜಾಡ್ತದೆ. ಹಿಂಗಿದಾಡೋದಲ್ಲ, ಆಪೋಸಿಟ್ ಈಜಾಡ್ಬೇಕಪ್ಪ. ಆಪೋಸಿಟ್ ಆಡ್ರಿ, ಈ ಕಡೆ ಕಾಡಪ್ಪ, ಈ ಕಡೆಗೆ ಈಜಾಡ್ರಪ್ಪ. ಹಾಂ, ಈ ಕಡೆ ಕಾಡು. ಅಲ್ಲ 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 ಇರ್ಬೇಕು. ಅಲ್ಲ ಕಣಪ್ಪ, ಅಲ್ಲ ಕಣ ಅಣ್ಣ, ಈ ಕಡೆಯಿಂದ ಈ ಕಡೆಗೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ. ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಕೊಲ್ಲೂರಿಗೆ ಬಂದಿದ್ದೀವಿ, ಮೂಕಾಂಬಿಕೆ ದೇವಸ್ಥಾನಕ್ಕೆ. ಸಡನ್ ಪ್ಲಾನ್ ಆಗಿದ್ದು, ಬರೋ ಪ್ಲಾನೇ ಇರಲಿಲ್ಲ. ನಿನ್ನೆ 3 ಗಂಟೆ ಪ್ಲಾನ್ ಆಗಿದ್ದು, ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಬರೋದು ಬೇಡ ಅಂತ ಅನ್ಕೊಂಡಿದ್ದೆ. ಬಟ್ ಎಲ್ಲ ರೆಡಿ ಆದಮೇಲೆ ನಾವು ಅಮ್ಮನ ಒಂದೇ ಬಿಟ್ಟು ಬಂದಿದ್ದೀವಿ. ನಾವು ಅಲ್ಲೆಲ್ಲ ಹೋಗಿ ಬರೋಷ್ಟಕ್ಕೆ ಇವರಿಬ್ರು ನೋಡಿ ಹೆಂಗೆ ಆಡ್ತಾವ್ರೆ ಅಂತ. ಒಳ್ಳೆ ಇವ್ರ ಥರ ಆಡ್ತಾವ್ರೆ. ಅಣ್ಣ ಬಾಣ, ನಾನು ಕಾಂಪಿಟೇಷನ್ ಈಜಾಡೋದು ರಿಯ ನೀರಿಗೆ ಆಪೋಸಿಟ್ ಈಜಾಡಬೇಕು. ಹಾಂ ಬಾ. ನಮ್ಮ ಅಪ್ಪ ನೋಡು ಒಳ್ಳೆ ಮೆಂಟ್ಲಾಡ್ದಂಗೆ ಆಡ್ತಾವ್ರಿ ಇಬ್ರು. ಅವ್ರಿಗೆ ನಮ್ಮ ಅಪ್ಪ ಫುಲ್ ಒಳ್ಳೆ ಚಿಕ್ಕ ಮಕ್ಳ ಆಡ್ತದೆ. ಯಾರು ಜನ ಇಲ್ಲ. ಕೊಲ್ಲೂರು ನದಿ ಅಷ್ಟೊಂದು ಫೋರ್ಸ್ ಏನಿಲ್ಲ, ಲೈಟಾಗಿ ಇರ್ತೈತೆ. ಫೋರ್ಸ್ ಇದ್ರೆ ಬಿಡ್ತಿರಲ್ಲ ಅನ್ಸದೆ. ಹ್ಞೂ ಆಡು ಆಪೋಸಿಟಾಗಿ ಆಡ್ರಿ ಯಾಕೆ? ಹಾಂ ಹೋಗ ಸೋಪರ್ಣಿಕಾ ನದಿ ಅಂತೆ, ಆಪೋಸಿಟಾಗಿ ಆಡ್ರಪ್ಪ. ಈ ಕಡೆಯಿಂದ ಹಾಕೊಂಡೋಗಿ ನೀವು ಬೇಕಾ? ಹುಷಾರು, ಅಳ್ಗಿಲ್ಡ ಬುಳ್ಗಿಲ್ ಹೊಡ್ಕೊಂಡೆ ಹಿಂದ್ಗಡೆ ಮೇಲೆ. ಅಪ್ಪನ ನೋಡಿ ಇಲ್ಲಿ, ಅಪ್ಪನ ಚಿಕ್ಕ ಮಕ್ಕಳ ಥರ ಈಜು ಹೊಡೆಯೋದು ಡೈ ಹೊಡೆಯೋದು ಮಾಡ್ತಾ ಇದ್ದೆ ಅಪ್ಪ ಇವತ್ತು. ಬೀಳಲ್ಲ ಒಂದ್ಸರಿ. ನೋಡಿ ಮಂಜ ಬಾ ನೋಡೋಣ ಇವಾಗ ಉಲ್ಟಾ ಬಾ. ಸ್ವಿಮ್ಮಿಂಗ್ ಪೂಲ್ ಆಗಲ್ಲ, ಉಲ್ಟಾ ನೀರಿಗೆ ಈಸ್ತಾ ಇದ್ದಾರೆ ಗೈಸ್. ಉಲ್ಟಾ ಹೋಗ್ಬೇಕು ಅಂತ ಮಂಜ ಸ್ವಲ್ಪ ಹೋಗ್ತಾ ಇದೆ, ಅಪ್ಪ ಅಂತೂ ಅಲ್ಲಿ ಮಂಜ ಟ್ರೈ ಮಾಡ್ತಾ ಇದ್ದಾನೆ. ಗೈಸ್ ಫೈನಲಿ ದೇವಸ್ಥಾನ ಎಂಟ್ರೆನ್ಸು. ನಾವು ಅವಾಗಲೇ ಬಂದಾಗಿಲ್ಲ, ಯಾರು ಇರಲಿಲ್ಲ. ಇವು ಅಣ್ಣ ಮಾಡಿದ ಕೆಲಸ ಮನೆ ಕಂಬಿಟ್ಟು ನೋಡಿ ಯಾರೋ ಲೈನ್ ಮಾಡೋದು, ಅಲ್ಲ ಎಷ್ಟುದ್ದ ಇಲ್ಲಿಗೆ ಬಂತು ತೆಗೆದ್ರು ಅಂತೇಳಿ ನೋಡಿ. ಇಲ್ಲೂ ಅದೇ, ಇಲ್ಲೂ ಗಿಡ್ಡನೇ ನಮಸ್ಕಾರ. ಅವರು ಬಂದ್ಬಿಡ್ಲಿ ಗೈಸ್. ಇಲ್ಲಿ ರಶ್ ಅವರೇ, ಬಟ್ ನಮ್ಮ ಕನ್ನಡಿಗರಿಂದ ಜಾಸ್ತಿ ಕೇರಳದವ್ರು ಜಾಸ್ತಿ ಅವರೇ. ಮೂಕಾಂಬಿಕಾ ದೇವಸ್ಥಾನ ಏನಂತ ಗೊತ್ತಿಲ್ಲ, ಮೋಸ್ಟ್ಲಿ ಏನೋ ಜಾಸ್ತಿ ಅವರೇ. ಗೈಸ್ ಫೈನಲಿ ಒಳಗೆ ಎಂಟ್ರಿ ಆದ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನ ಒಳಗೆ. ಹೆಂಗೆ ನೋಡೋಣ ಒಳಗೆ ಹೋಗೋದು. ಇಲ್ಲೊಂದು ರೇಂಜಿಗೆ ರಶ್ ಆಯಿತು, ಅವಳಿಂದ ಫ್ರೀನೇ ಇತ್ತು. ಬಟ್ ಏನಂತ ಗೊತ್ತು, ಸುಮಾರು ಇಲ್ಲ ಕಣ, ಪರವಾಗಿಲ್ಲ, ಏನೈತೆ ಪಕ್ಕ ಅರ್ಧ ಗಂಟೆ ಮೇಲೇ. ಅಲ್ಲಿ ಏನೋ ಹೋಮ ಮಾಡ್ತಾವ್ರೆ, ಅದರಲ್ಲಿ ಏನಂತ ಗೊತ್ತಿಲ್ಲ. ಕಮಲ ಪ್ರಿಯೆ ಮೂಕಾಂಬಿಕೆ ದೇವಿ. ಕಮಲದ ಮೂಗದ ಬಳೆ ಅಲ್ಲಿ ನೋಡಲ್ಲಿ ಕೋತಿ ಗೈಸ್. ಕಮಲ ಹೂವು ಸ್ಟೇಟ್ ಅಂತೆ ಮೂಕಾಂಬಿಕೆಗೆ. ಬರೀ ಹೂವು ಅಷ್ಟೇ ಕೊಟ್ಟೆ ನೋಡ್ರಿ. ಪೂಜೆ ಸಾಮಾನು ಇಷ್ಟೇ, ಪೂಜೆ ಸಾಮಾನು, ಹಣ್ಣು ಕೈ ಏನಿಲ್ಲ. ಅಲ್ಲೇ 4 ಗಂಟೆ ಆಯಿತು. ಬೇಗ ಇದ್ದೀರಿ, ಆಗೋ ದಿವಸಕ್ಕೆಲ್ಲ ಬೇಗ ಆಗೋದಿತ್ತು. ಮನೆ ಕಂಡಿದ್ದೆ ಹೋಗಿ ಬಂದ್ರು ಅಂದ್ರೆ ಮನೆ ಕಂಡಿದ್ದಿ. ನಾನೇ ಆ ಸೀಟು ಹಿಂಗೆ ಮಾಡ್ಕೊಂಡು ಆರ ಕಣ್ಣು ಮಾಡ್ಕೊಂಡು ನಾನಾ ನೀನು
ಹೇಳ್ತಾ ಇದ್ದೀನಿ ನಾನು ಒಂದು ರಾತ್ರಿಯಿಂದ ಎದ್ದು ಬಂಡ್ರೋ ಹೋಗೋಣ ಬಂಡ್ರೋ ಆರ ಕಣ್ಣು ಮಾಡ್ಕೊಂಡವನೇ ಒಣಗ್ಲಿ ಅಂತ ನೋಡಿ ಆಯ್ತು ಹೋಗಿ ವ್ಯಾಸ ಮಾತಾಡ್ಬಾರ್ದು ತಪ್ಪು ನೀನು ಮಾಡಿ ನನ್ನ ಮೇಲೆ ತಿರ್ತಿ ಕೋತಿ ತಾಂತೇನು ಮಾಡಿ ಯಾರೋ ಬೇರೆ ಬರ್ಸ್ತಂತೆ ಹ್ಞೂ ಎಫ್ಸಿ ಸಾಕಾಯ್ತಪ್ಪ ಅದೇ ನನಗೆ ಆರ ಕಣ್ಣು ಮಲ್ಕೊಂಡವ್ರಿ ಇವತ್ತು ಆಯಪ್ಪ 1 ಅವರ್ ಪಕ್ಕ 1 ಅವರ್ ಮೇಲೆ ಆಗ್ತದೆ ಅಣ್ಣ ಇವತ್ತು ನಾಷ್ಟ ಕ್ಯಾನ್ಸಲ್ ತಿಂಡಿ ಬೇಡ ಇವತ್ತು ಡೈರೆಕ್ಟ್ ಊಟ ಎಲ್ಲಿ ಕಮಲೇಶ್ವರಿ ಒಳ್ಳೆ ಕಮಲೇಶ್ವರಿ ಹಿಡಿದಿದ್ಯಲ್ಲ ನೀನು ಇಲ್ಲಿ ಬರೀ ನಮ್ಮ ಕರ್ನಾಟಕದವ್ರು ಇಬ್ಬರು ಕರ್ನಾಟಕದವ್ರಿಗೆ 5 ಜನ ಕೇರಳದವ್ರು ಅವರೇ ಪೂರ್ತಿ ಯಾರು ಜಾಸ್ತಿ ಜನ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಬರೀ ಕೇರಳ ಡ್ರೆಸ್ಸೇನೆ ಅವ್ರು ಎಲ್ಲೋದ್ರು ಅವ್ರು ಹೆಂಗೆ ಕಂಡಿದ್ದು ಕೇರಳದವ್ರು ಅಂತ ಹೆಂಗೆ ಕಂಡಿದ್ದು ಅವರು ಕೇರಳದವ್ರು ಅವ್ರು ಅಲ್ಲಿ ಶೂಟ್ ಹೊಡಿತಲ್ಲ ಅವ್ರಿಗೂ ನಾನು ಏನಂತಣ್ಣ ಮಣ್ಣಿಗೆ ಇವಾಗ ತಲೆ ಕೂದಲಿಲ್ಲ ನೀವಣ್ಣ ಶೂಟ್ ಹಾಕಿ ನೀವು ಪುಸ್ತಕ ಏನಂತಣ್ಣ ವೀಕೆಂಡ್ ಮಾತ್ರ ಅಂತ ಹಾಂ ಹಾಲಿಡೇ ಕೇರಳಿಯನ್ಸು ಈ ದೇವಿನ ತುಂಬಾ ನಂಬ್ತಾರಂತೆ ತುಂಬಾ ಟ್ರಸ್ಟ್ ಮಾಡ್ತಾರಂತೆ ಮೂಕಾಂಬಿಕೆನ ಈಗ ಶಿವರು ಕೇರಳದವ್ರೆ ಅಂತೆ ಸೇಮ್ ಲೈಕ್ ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀವಿ ಸೇಮ್ ಹಂಗೆ ನೋಡಿ ನಾವು ಅಯ್ಯಪ್ಪನ ಹೆಂಗೆ ನಂಬ್ತೀವಿ ಅವ್ರು ಮೂಕಾಂಬಿಕೆ ಹಂಗೆ ಅಂತಾರೆ ಹೊಸ ವಿಷಯದ ಸೇಮ್ ನೋಡಿ ದೇವಸ್ಥಾನ ಅದೇ ಥರ ಆಯ್ತಿದ್ದು ನಾನು ಕೇರಳ ಕಡೆ ಇರ್ತಾವಲ್ಲ ಅಯ್ಯೋ ಕಾಣ್ತಾನೆ ಕರೆಕ್ಟ್ ಆಗೋದು ಗೋಪುರ ನೋಡಿ ಗೈಸ್ ಇವಾಗ ಸೇಮ್ ಅದೇ ಥರ ಫೈನಲಿ 9:30 ದರ್ಶನ ಆಯಿತು ವೆದರ್ ಅಂತೂ ಸೈಕಲ್ ಐತೆ ಮಳೆ ಬರ್ತದೆ ನಿಲ್ತದೆ ಮೂಕಾಂಬಿಕೆ ದರ್ಶನ ಆಯಿತು 500 ರೂಪಾಯಿ ಇಬ್ರು ಗಣ ಇಲ್ಲಿ ಇದಕ್ಕೆ ಗೈಸ್ ನಾವು ಬಂದಾಗ ಯಾರು ಇಲ್ಲ ಅಂತ ಫ್ರೀ ಎಂಟ್ರಿಗೆ ಹೋದೋ ಬಟ್ ನೋಡ್ರಿ 2 ಅವರ್ ಮೇಲೆ ಹೋಯ್ತು 9:30 2 ಅವರ್ಗಿನ ಜಾಸ್ತಿ ಆಯ್ತು 2.5 ಅವರ್ ಆಯಿತು ನಾವು ಬಂದಾಗ ಎಷ್ಟು ಗಂಟೆ 7 ಗಂಟೆನಾ 7 ಗಂಟೆ ತಾನೇ ನಾವು ಬಂದಾಗ 2.5 ಅವರ್ ಇದೇ ಎಷ್ಟು ಗೈಸ್ ವೇಟಿಂಗ್ ಮಾಡಿದ್ರು ಬರೀ ದರ್ಶನ ಆಯಿತು ಗೈಸ್ ಮೂಕಾಂಬಿಕೆ ದರ್ಶನ ಮುಗಿಸ್ಕೊಂಡು ಹೊಟ್ಟೆ ಊಟ ಕೊಡ್ಸಂಗೆ ಕರ್ಕೊಂಡು ಹೋಗ್ತಾರೆ ಇವರೇ ಮಹಾಪ್ರಭು ಆರ್ಗನೈಸರ್ ಟ್ರಿಪ್ ಆರ್ಗನೈಸರ್ ಸರಿ ಇಲ್ಲ ನಮ್ಮದು ಏನು ನಾ ಕಳೆ ಬೀಜನ ಯಾರು ಟ್ರಿಪ್ ಆರ್ಗನೈಸರ್ ಮಾಡಿ ಹೇಳ್ಕೊಡಿ ನಿಮಗೆ ಗೈಸ್ ತಿಂಡಿ ಕೊಡ್ತಿಲ್ಲ ಮಳೆ ಮಾತ್ರ ಸರಿಯಾಗಿ ಹೊಡಿತೈತೆ ವೆದರ್ ಅಂದ್ರೆ ಸೂಪರ್ ಆಗೈತೆ ನೋಡ್ರಿ ಹೆಂಗೈತೆ ಕಾಡು ಅಂತ ನೋಡ್ತಾ ಇದ್ದೀವಿ 40 ಅದು ಯಾವ ಭಯ ಗಣ್ಣು ಹೋಟ್ಲು ಸಿಕ್ತು ಫೈನಲ್ಲಿ ಈ ಥರ ಹೋಟ್ಲಿಗೆ ನಾವು ಬರೋದು ಯಾಕಪ್ಪ ಅಂತಂದರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತದೆ ದೊಡ್ಡ ಹೋಟ್ಲ ಬರೇನೋ ಹೋಗ್ತಾರೆ ಅಷ್ಟೇ ಬಟ್ ಇದು ಸೂಪರ್ ಇರ್ತದೆ ಬನ್ಸು ಗಿನ್ಸು ಇಡ್ಲಿ ವಡೆ ಏನಾಯ್ತಂತೆ ಇಡ್ಲಿ ವಡೆ ಬಸ್ಸು ಮತ್ತೆ ಪೂರಿ ಇತ್ತಾ ಅಣ್ಣ ಬನ್ಸು ಇಡ್ಲಿ ವಡೆ ನನಗೆ ಹೌದಾ ನಿಂಗೆ ಅಣ್ಣ ಒಂದು ಬನ್ಸು ಒಂದು ಇಡ್ಲಿ ವಡೆ ಕೊಡಿ ನಿಂಗೆ ಇಡ್ಲಿ ವಡೆನಾ ನಿಂಗೆ 3 ಇಡ್ಲಿ ವಡೆ ಒಂದು ಬನ್ಸು ತಾಳಪ್ಪ ಚೆನ್ನಾಗಿರ್ತದೆ ಇಲ್ಲಿ ಎಲ್ಲ ತೊಂದಿರ್ತಾರೆ ಇರಲ್ಲ ಇಲ್ಲ ತಿನ್ನು ಎಷ್ಟು ಅಂದ್ರೆ ಪರ್ಸನ್ ಕೊಡಬೇಕು ಕೊಡಬೇಕು ಕೈಯ ತಿನ್ನಪ್ಪ ನೀನು ತಿನ್ನಪ್ಪಲ್ಲ ಪೋಸ್ಕೊನಪ್ಪ ತಿನ್ನಪ್ಪ ಆಯ್ತು ನೋಡೋಣ ಆಪ್ರೇಷನ್ ಹಂಗೆ ಬೇರಪ್ಪ ಗೈಸ್ ನೋಡ್ರಿ ಹೆಂಗೆ ಮಾಡ್ತಾರೆ ನೋಡೋಣ ಅಲ್ಲಿ ಅವರು ಅಪ್ಪ ಮೊದಲೇ ಬಿಡಿಸ್ಕೋಬೋದು ಅಷ್ಟೇ ಎಲ್ಲ ಆರೋಗಲ್ವಾ ಹರಡಲ್ಲಿ 50 ಮಾಡ್ತದಲ್ಲಿ ಅಪ್ಪ ಇಡ್ಲಿ ತಿನ್ನ ನೋಡಿ ಗೈಸ್ ಅಣ್ಣ ಫಸ್ಟ್ ಬನ್ಸ್ಕೊಟ್ರಿ ಒಂದಕ್ಕೆ ಅಂತೆ ನಾನು ಹೊಡಿಗೆ ಹೋಗೋದು ಇದು ಸಾಂಬಾರು ಒಯ್ಕತ್ತಿ ಒಯ್ಕೋ ಏನು ಬರಲ್ಲ ಯಾರು ನೋಡಲ್ಲ ಬರಲ್ಲ ಅಂತ ನಾವು ಸ್ಪೂನ್ ತಿನ್ನಲ್ಲಪ್ಪ ಸೆಟ್ ಆಗಲ್ಲ ಇಲ್ಲೇ ಕೊಡ್ತೀವಿ ಬನ್ಸ್ ಕೊಡಿ ಒಂದು ಪಲಾವ್ ಕೊಡಿ ಒಂದು ನೀನೊಂದು ತೊಗೊಳಪ್ಪ ನೀನು ತಳಪ್ಪ ಒಂದು ನೀನೊಂದು ತೊಗೊಳ್ಳೋಣ ನಿಮಗೂ ಕೊಡು ಹೇಳ್ರಿ ನೀವು ತಿನ್ರಿ ಅವ್ರು ಸಿಗೋದು ಹೆಂಗೆ ತಿನ್ನಲ್ಲ ಇಲ್ಲಿ ನೋಡೋಣ ಹೆಂಗೆ ಟೇಸ್ಟ್ ಅಂತ ಅಲ್ಗೋ ಇವನು ಹೆಂಗಾಯ್ತಣ್ಣ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ತಿಂದಿರಲ್ವ ನೀನು ಇಲ್ಲ ಚೆನ್ನಾಗಾಯ್ತಾ ನೋಡಿ ಇಲ್ಲಿ ತಗೊಂಡೇನಪ್ಪ ಸೂಪರ್ ಆಗೋದು ಇಲ್ಲಿ ಗೈಸ್ ಮಂಗಳೂರು ಉಡುಪಿ ಕಡೆಗೆ ಬಂದಾಗ ಬನ್ಸ್ನ ಮಿಸ್ ಮಾಡ್ದೆ ಟ್ರೈ ಮಾಡಿರಿ ಚೆನ್ನಾಗಿರ್ತದೆ ಹೇಳೋಣ ಹೆಂಗೈತೆ ರೋಡು ಚೆನ್ನಾಗಿರ್ತಲ್ಲಣ್ಣ ಗೈಸ್ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ ಮಸ್ತ್ ವೆದರ್ ಮಾತ್ರ ಮಳೆ ಬದ್ದಾನೆ ಐತೆ ಇವಾಗ ಉಡುಪಿ ಸಿಟಿ ಕಡೆಗೆ ಹೊಟ್ಟಿದ್ದೀವಿ ಕೊಲ್ಲೂರು ಮೂಕಾಂಬಿಕೆ ಮುಗಿಸ್ಕೊಂಡು ಉಡುಪಿಗೆ ಹೋಗಿ
ಉಡುಪಿಲಾದರೆ ಕೃಷ್ಣ ಮಠಕ್ಕೆ ಹೋಗ್ಬೇಕು, ಇಲ್ಲ ಅಂತಂದರೆ ಸೀದಾ ಧರ್ಮಸ್ಥಳ ಕಡೆಗೆ ಹೋಗ್ತಾ ಇರೋದು ಒಂದು ಪ್ಲಾನ್ ಆಗಿದೆ. ಹಿಂದಗಡೆ ಇಬ್ಬರು ಮಲ್ಗೋರೆ, ನಾವು ಓಡಿಸ್ತಾ ಇದ್ದೀವಿ. ಒಣ ಸೈಡಕ್ಕೆ ಹೋಗ್ತಾವ್ರೆ. ಎಷ್ಟು ಕೊಟ್ಟಿದ್ದೀವಿ ನೋಡಿರಿ. ಇನ್ನೂ ಮಧ್ಯಾಹ್ನ ಟೈಮ್ ಎಷ್ಟು ಕರೆಕ್ಟಾಗಿ 3 ಗಂಟೆಗೆ 3:30. ವೆದರ್ ನೋಡ್ರಿ ಯಾವ ಥರ ಐತೆ ಅಂತ. ಇನ್ನೂ ಕಾರ್ ಅಂತೇಳಿ ಸಹಿ ಕೈ ಗೈಸ್ ಮಾಡ್ತಿದ್ದಾರೆ ಮಾತ್ರ. ಆಗೋದು ಊದ್ರಂತೆ ನೋಡೋಣ. ಗಾಯ್ಸ್ ಸಡನ್ಲಿ ವೆಲ್ಕಮ್ ಬ್ಯಾಕ್ ಟು ನಮ್ಮೂರು. ನಿನ್ನೆ ದೇವಸ್ಥಾನ ರೌಂಡ್ ಹೊಡೆಯಕ್ಕೆ ಹೋದವರು, ದೇವಸ್ಥಾನ ಮುಗಿಸ್ಕೊಂಡು. ಸೊ ನಿನ್ನೆ ಒಂಥರ ತಲೆಗಿಟ್ಟು ಹೋದಾಗ ಫುಲ್ ಒಂಥರ ಮೂಡಾಡ್ತಾರೆ ಆಗೋಯ್ತು. ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಕೊಲ್ಲೂರಾಗ ಇದು ಒಂಥರ ನದಿಲಿ ಸ್ವಿಮ್ ಮಾಡೋದು. ಅಲ್ಲಿ ಆಪೋಸಿಟಲ್ಲಿ ಈಜಾಡಕ್ಕೆ ಹೋಗ್ಬಿಟ್ಟು ಕಿವಿಗೆ ನೀರು ಹೋಗ್ಬಿಟ್ಟು ತಲೆಲ್ಲ ಒಂಥರ ಫುಲ್ಲು ಬ್ಲ್ಯಾಕು, ಒಂಥರ ಫುಲ್ ತಲೆನೋವು ಸ್ಟಾರ್ಟ್ ಆಗೋಯ್ತು, ಒಂಥರ ಮೈಗ್ರೇನ್ ಥರ. ಸೊ ಆಪೋಸಿಟಲ್ಲಿ ನೀರು ಆಪೋಸಿಟಲ್ಲಿ ಈಜಾಡಕ್ಕೆ ಯಾವತ್ತೂ ಹೋಗೋಕೆ ಹೋಗ್ಬೇಡ್ರಿ. ಸೊ ನೆನ್ನೆ ಅಷ್ಟೇ ದೇವಸ್ಥಾನ ಸುತ್ತೊಳಕ್ಕೆ ಹೋದ್ರೆ ಎಲ್ಲೂ ವೀಡಿಯೋ ಮಾಡೋಕ್ಕಲ್ಲ ಗೈಸ್. ಏನಪ್ಪ ಅಂತಂದರೆ ಆ ಥರ ಫುಲ್ಲು ಫ್ಯಾಮಿಲಿ ಹೋದರೆ ಅದ್ರಾಗ ನಾವು ಅಪ್ಪನೇ ಎಲ್ಲ ಹೋಗಿದ್ದೀವಿ. ಆ ಥರ ಏನು ಎಂಟರ್ಟೈನ್ಮೆಂಟ್ ಅಂತ ಅನ್ನಿಸ್ಲಿಲ್ಲ, ಏನು ಅಷ್ಟೊಂದು ಇನ್ಫಾರ್ಮೇಟಿವ್ ಅನಿಸ್ತಿಲ್ಲ. ಮತ್ತು ನನಗೆ ದೇವಸ್ಥಾನ ಬಗ್ಗೆ ಏನು ಇಷ್ಟ ಹೋಗುತ್ತೆ ದೇವಸ್ಥಾನ ಬಗ್ಗೆ ಹೇಳೋಣ ಅಂತಂದರೆ, ಮತ್ತು ದೇವಸ್ಥಾನಗಳಲ್ಲಿ ವೀಡಿಯೋ ಮಾಡೋಕ್ಕೂ ಪರ್ಮಿಷನ್ ಇರಲ್ಲ. ಎಲ್ಲ ಆಫ್ ಮಾಡಿ ಅಂತ ಆಚೆ ಕಡೆ ಬಾಕ್ಲಾಗಿ ಹಾಕ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಏನು ತೋರಿಸೋದು ಅಂದ್ಬಿಟ್ಟು ಸೀದಾ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಅದೆಲ್ಲ ಹೋಗಲು ಬರೀ ದೇವಸ್ಥಾನಗಳೇ ಮುಗಿಸ್ಕೊಂಡು ಬಂದ್ಬಿಟ್ಟು ತಿಂಡಿ ಮಾಡ್ಕೊಂಡು ಅಲ್ಲ ಇನ್ನೊಂದು ಯಾವುದೊಂದು 2 ದೇವಸ್ಥಾನ ನೋಡ್ಕೊಂಡು ತಿರ್ಗಿ ವಾಪಸ್ ಕಮಲಾಶಿಲೆಗೆ ಏನು ಹೋಗಿದ್ದೋ ಅಲ್ಲೇ ಹತ್ರ ಆಯಿತು ಅಂದ್ಬಿಟ್ಟು ತಿರ್ಗಿ ಅದನ್ನು ಎಲ್ಲ ನೋಡ್ಕೊಂಡು ವಾಪಸ್ ನೈಟೇ ಮನೆಗೆ ಹೋಗ್ಬಿಟ್ಟು ಇವತ್ತು ಬೇಗನೆ ಒಂದು 1:30 ನೈಟೇ 1:30 2 ಗಂಟೆ ಆಗಿತ್ತು ಮಧ್ಯರಾತ್ರಿ ಬಂದಾಗ ಮನೆಗೆ. ಸೊ ಬಂದು ಅವಾಗ ಮನೆ ಕಂಡು ಟೈಮ್ 10 ಗಂಟೆ. ಇವಾಗ 8:30 8:45 ಎದ್ಬಿಟ್ಟು ಮಕ್ಕ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಬಿಟ್ಟು ಹೊಲತ್ರ ಬಂದಿದ್ದೀನಿ ಇವಾಗ. ಸೊ ನಮ್ಮಲ್ಲ ಹಿಂಗೈತೆ. ರಾಗಿ ಚರಿದು 1 ವಾರದ ಹಿಂದೆ ನಮ್ಮ ಅಪ್ಪ 2 ದಿವಸ ಮುಂಚೆನೇ ಕುಂಟೆ ಹೊಡೆದೈತೆ ಒಂದು ರೌಂಡ್ ಕುಂಟೆ ಹೊಡೆದೈತೆ. 2 ಥರ ಕುಂಟೆ ಹೊಡಿಬೇಕು, ಒಂಥರ ಸಾಲಾಗಬೇಕು. ಇವಾಗ ಆಲ್ರೆಡಿ ಒಂಥರ ಹೊಡೆದೈತೆ ನೋಡಿರಿ ಯಾವ ಥರ ಕಾಣ್ತೈತೆ ಇವಾಗ. ಬಟ್ 2 ದಿವಸ ಮುಂಚೆ ಚೆನ್ನಾಗಿ ಕಾಣೋದು. ಇದೆಲ್ಲ ಆಲೇ ಒಂದ್ಸಲಿ ಪೈರೆಲ್ಲ ಕಿತ್ತಾಕ ನೋಡಿರಿ, ಇದೆಲ್ಲ ಚೆನ್ನಾಗಿ ಕಾಣೋದು ಹಂಗೆ. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಹೊಲತ್ರ ಅಷ್ಟೇನೆ. ನನಗೆ ಲಾಸ್ಟ್ ಎಕ್ಸಾಮ್ ನಾಳೆ. ಇವತ್ತು ಈ ವಿಡಿಯೋ ಎಷ್ಟು ಯಾವ ನೋಡ್ತಾ ಇದ್ದೀರಾ? ಇವತ್ತು ಆಲ್ರೆಡಿ 17. ನನಗೆ 18ಕ್ಕೆ ಲಾಸ್ಟ್ ವಿಡಿಯೋ ಅಲ್ಲ, 18ಕ್ಕೆ ಲಾಸ್ಟ್ ಎಕ್ಸಾಮು. ಎಕ್ಸಾಮ್ ಆದಮೇಲೆ ಏನು ಅಂತ ಗೊತ್ತಿಲ್ಲ. ಸೊ ಒಂದಷ್ಟು ಒಳ್ಳೆ ಕೆಲಸ ಇವೋ ಏನೋ ಆಗಲಿ ಅಂತ ಅಂದ್ಬಿಟ್ಟು ಏನೋ ದೇವಸ್ಥಾನ ಆರ್ಕೆ ಗಿರ್ಕೆ ಅಂತ ಏನೋ ನಾವೇ ಅದೆಲ್ಲ ಒಂದೊಂದೇ ಪಾಲನೆ ಮಾಡ್ತಾಯಿದ್ದೀವಿ. ಇವತ್ತೇನಂತ ನೋಡ್ಬೇಕು ಅಷ್ಟೇ. ಇವತ್ತಿಂದ ಏನೂ ಪ್ಲಾನ್ ಇಲ್ಲ. ಮನೆಗೆ ಹೋಗಬೇಕು, ನಮ್ಮ ಅಪ್ಪ ಅಮ್ಮ ನನಗೆ ಆಸ್ ಯೂಶುವಲು ಅವ್ರ ಡ್ಯೂಟಿಗೆ ಜಾಯ್ನ್ ಆಗ್ತಾರೆ ಸಮಯಕ್ಕೆ. ಸೊ ನನಗೆ ನಾಳೆ ಒಂದೇ ಸಬ್ಜೆಕ್ಟ್ಗೆ ಫುಲ್ ಪ್ರಿಪೇರ್ ಆಗ್ಬಿಟ್ಟು ನಾಳೆ 1 ಪೇಪರ್ ಬರ್ಬಿಟ್ರೆ ಇಡೀ ಎಕ್ಸಾಮ್ ಎಲ್ಲ ಮುಗಿದಾಯಿತು. ಒಂದು ರೌಂಡ್ ಹೊಲ್ದ ಹತ್ರಕ್ಕೆ ಬಂದೆ, ಫ್ರೆಶ್ ಅಪ್ ಅಂದ್ಬಿಟ್ಟು ಕಡಲೆ ಗಿಡ ನಾವು ಕಡಲೆಕಾಯಿ ಗಿಡ ಇದು 3 ತಿಂಗಳು ದಿವಸ ಖಾಲಿ ಬಿಡಬೇಕಾಯ್ತು. ಆಲ್ಮೋಸ್ಟ್ ಒಂದು 80% ಕಂಪ್ಲೀಟ್ ಆಗಬೇಕಾಯ್ತು. ಒಂದು ಆಗ್ತಾಗಿಂದ 1-1.5 ತಿಂಗಳು ಮಳೆ ಇಲ್ದಂಗೆ ಅದು ಇಷ್ಟೇ ಆಗಲು ಗಿಡ ಆಗ್ಬಿಟ್ಟು ಹಂಗೆ ಬೆಳ್ಕೊಂಬಿಟ್ಟಿತ್ತು. ಸೊ ಮೊನ್ನೆ ಮಳೆ ಹೋಗಿದಾಗ ಗೊಬ್ಬರ ಹಾಕ್ಬಿಟ್ಟು ಸಾಲ ಹೊಡೆದೈತಿ, ಈ ರೇಂಜಿಗೆ ಆಗೈತೆ. ಸೊ ಪರವಾಗಿಲ್ಲ, ಇನ್ನೊಂದು 1.5 ತಿಂಗಳು ಚೆನ್ನಾಗಿ ಮಳೆ ನಡೆದ್ಬಿಡ್ತಂದ್ರೆ ಒಳ್ಳೆ ಕಾಯ್ತವೆ ಕಡಲೆ ಗಿಡ. ಸೊ ಆ ಕಡೆ ತೊಗರಿ ಗಿಡ ಹಾಕಿದ್ದೀವಿ, ಈ ಕಡೆ ಅವು ಇವು ಕಾಳು ಹಸುವಿನ ಕಾಳು ಅವರೇ ಕಾಳು ಹಾಕ್ಬಿಟ್ಟು ಶುರು ಮಾಡಿಕ್ಕವ್ರೆ. ಸೊ ಬಂದು ಒಂದು ಅರ್ಧ ಗಂಟೆ ಹೊಲ ಹತ್ರ. ಇವಾಗ ಇಲ್ಲಿ ವಾಕಿಂಗ್ ಮಾಡ್ಕೊಂಡು ಮನೆ ಹತ್ರಕ್ಕೆ ಹೋಗ್ಬೇಕು. ನಾಗೇಶಣ್ಣ ಮತ್ತು ಅವಣ್ಣ ಸೋಮವಾರ ಇವತ್ತು ಆಫೀಸ್ಗೆ ಹೋಗಲೇಬೇಕು. ಅವಣ್ಣ ಕಾಫಿ ಕಡೆಗೆ ಹೋಯಿತು, ಅವಣ್ಣ ಮನೆ ಕಡೆಗೆ ಹೋದರು. ಸೊ ಫೈನಲಿ 3 ಜನ ನಮ್ಮ ಮನೇಲಿ. ಹಂಗೆ ಮುಂದಿನ ಕೆಲಸ ನೋಡಬೇಕು ಏನಿರ್ತಾ ಅಂತ ನೋಡೋಣ ಬನ್ನಿ ಇವಾಗ. ನೋಡಿಯಪ್ಪ ಯಾಕ ಇನ್ನೆಷ್ಟು ಹೆಂಗ ಅನಿಸ್ತು ಅಂದ್ರೆ ನೆಕ್ಸ್ಟ್ ವಾರ ಇನ್ನೂ ಟ್ರಿಪ್ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಹೋಗು ದಿನ ಒಂದೊಂದು ದಿವಸ ಒಂದೊಂದು ಇದು ಓದ್ತಿರು. ಯಾಕೆ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಅಲ್ಲ ಕಣಮ್ಮ, ಮಾನ್ಗೆಟ್ ನನ್ನ ಮಗನೇ ಸತ್ಯ ಹೆಂಗೆ ಕುಯ್ತಾ ಇದ್ದೀವಿ? ಸತ್ಯನ ಅದು. ನೋಡಿ ಸೊಪ್ಪು ಅದ್ರ ಸಾಂಬಾರು ಮಾಡ್ತೀವಿ. ಸಾಯಂಕಾಲ ಬಸಾರ್ ಮಾಡ್ತೀನಿ ಈಗ. ಸತ್ಯ ಮಾಡಿ ಕೇಳೋ ಸೊಪ್ಪಲ್ಲಿ ಬಸಾರು ಮಾಡ್ತೀವಿ. ಅದಕ್ಕೆ ಡೇರೆ ಗಿಡ್ಡ ನಿನ್ನ ಮಕ್ಕದಂಗ ಆಗದು. ಅಲ್ಲೋಡ ಗೊಬ್ಬರ ಹಾಕ್ಬೇಕಲ್ಲ ಮರಿಲೆ. ಈಗ ದನ ಮಾಡ್ಕೊಡಕ್ ಅಪ್ಪು ಕೊಟ್ಕೋಬೇಕು. ನಾನು ಈಗ ಗೊಬ್ಬರ ಪಪ್ರ ನಾನು ಆಗಲ್ಲಪ್ಪ, ನನ್ನ ಮನೆ ಕಮ್ಮಿ ಮಲಿಕಳಿ ನೋಡಿ, ನಾನು ಓದ್ಕೊಬೇಕು. ಓದ್ಕಳಿ ನೋಡಿ, ಇಲ್ಲ ಪೇಲ ತಿನ್ನೋಗಿ ಏನಾರ ಮಾಡ್ಕೊ ಆಗು. ಆದ್ರೇನು ಎದ್ರಕಂತಾರ? ಇಲ್ಲೇನು ವಸಂತಿತ್ತವ ಏನ್ ಎದುರಿಸ್ತಿ? ನಾನು ಫೇಲ್ ಆಗ್ತೀನಿ ಅಂತ ಅದ್ ನಿನ್ನಣೆ ಬರ ಯಾರೇನು ಮಾಡಕ. ಓದ್ಬೇಕಲ್ಲಿ ದನ ಬಿಟ್ಕೊಟ್ಟು
ಹೊಟ್ಟೆಗೆ ಏನು ಮಾಡಿದ್ದಿ? ಯಾಕೆ ತುಂಬ್ದಲ್ಲ ಒಂದು ತಟ್ಟೆನ ಏನು ತಿನ್ನಪ್ಪ? ಚಿತ್ರಾನ್ನ ಬೆಲ್ಲಕ ಮರ ಯಜಮಾನ್ರು ಎತ್ತದ್ರು ಅದು ಚಾಪ್ರತಿ ತಾಗ್ತದೆ ನಡಿಯ ಮರಿಲೆ ಹೆಂಗೆ ಚಪ್ರಕ್ಕೆ ಆಗ್ತದೆ? ನೋಡು ಮಾಡಕ್ಕೆ ಹಸಿರು ನಿಮ್ಗೆ ಹೆಂಗೆ ಕಿತ್ತಾಕ ಹೋಗೋದ್ರ? ಆವತ್ತ ಕಿತ್ತಾಕ ಬೇಡ ಅಂತೀವಪ್ಪ. ಚಪ್ರ ಕಿತ್ತಾಕ ಪ್ರೋಗ್ರಾಮ್ ಆಗಲ್ಲ, ಕಿತ್ತಾಕೆ ಬಿಡ್ತಾರಪ್ಪ. ಒಂದೇ ಸಲ ನನ್ನ ಮದುವೆಗೆ ಆಗೋದು ಹೆಂಗೆ ಕಿತ್ತಾಕ ಹೋಗೋದೆ? ಅಲ್ಲ ಇಷ್ಟು ಚಪ್ರ ಕಿತ್ತಾಕ ಏನು ಅರ್ಜೆಂಟ್ ಇತ್ತು? ಚಪ್ರ ಕಿತ್ತಾಕ ಏನು ಅರ್ಜೆಂಟ್ ಇತ್ತು? ಇರಬಾರ್ದತಿ ಕಳ್ಸ್ಕೊಡು. ಒಂದೇ ಸಲ ನನ್ನ ಮದುವೆಗೆ ಹಚ್ಚಿರ್ಲಿವ? ನಿನ್ ಮದುವೆ ಆತಾಗ ಹಂಗೆ ಮಾಡ್ತೀನಿ. ಇನ್ನೇನು ಕಾಲೇಜ್ ಆಗ್ತಿದ್ದಂಗೆ ಓಡ್ಸ್ಕೊಂಬರಿ. ಮದುವೆ ಆಗೋದ್ರಾಗಿದ್ದಿ ಸಂಪಾದನೆ ಅಂತೂ ಇಲ್ಲ. ಕಾಲೇಜ್ ಅಲ್ಲ, ಕಾಲೇಜ್ ಮುಗಿತಂಗೆ ಓಡ್ಸ್ಕೊಂಬರೀನಿ. ತನ್ವಿ ತೋರಿಸಿದ್ಯಲ್ಲ ಅವಳೇ ಓಡ್ಸ್ಕೊಂಬರಿ. ಅಂತಾಳೆ ಅಲ್ಲಪ್ಪ ಕ್ಯಾಕ ಹೊಡಿತಾಳೆ ಏ ಅಂತ ಅವಳೇನಾಗಬೇಕು. ನಾನು ದೊಡಮಾನಲ್ಲ ದೊಡಮಾದ್ರು ನಿನ್ನ ಅಣ್ಣ ಹೆಂಗದೇನು ಮಗಳು ಕ್ಯಾಕ ಹೊಡಿತಾಳೆ ನೋಡು ಅಲ್ಲಿ ಓ ಅಂತ. ಸೈಕಲ್ ತೊಳೆದಿಲ್ಲ ಗಬ್ಬೆದಾಗ ಅಮ್ಮ ಸೈಕಲ್ ತೊಳೆದ ಅಮ್ಮಗೆ ದನಿ ಮೈ ತೊಳೆದಲ್ಲ ಹಂಗೇನೆ ಆಯ್ತು ನಡಿ. ಅಲ್ಲ ಸೈಕಲ್ಲು ಗಲೀಜಾಗ ದನ ತೊಳೆದಲ್ಲ ಹಂಗೆ ತೊಳಿಬೇಕಾಯ್ತಾನೆ. ರೀ ವಸಂತಮ್ಮನವ್ರೆ ಮ್ಯಾಲೆ ಬೀಳ್ತಕ್ಕಂತೆ ವಸಂತಮ್ಮನವ್ರೆ ಎಲ್ಲ ಏನು ಕಲ್ತೀವಿ ನೀರಲ್ಲ ಈಗ? ಆ ಥರ ಸರ್ಕಸ್ ಏನು ಮಾಡ್ತೀವಿ ಬಿಲ್ಡ್ಗಿದ್ದು ವಾಡ್ಗಿಡ್ ಹಾಕೊಂಡು ಎಳೆಯಪ್ಪ ಮಾತಾಡಿವಂತೆ ಎಳೆಯಪ್ಪ ಹೇಳಿ ತಡ್ಕೊ ಹುಡ್ಕೊ ಬಿಡ್ಕೊ ತುಕ 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 ಓಡು ಓಡು ಓಡ್ಬಿಡ್ಬಿಡು ಓಡ್ಬಿಡು. ಮಕ್ಕ ನೋಡ್ರಿ ರಿಯಾಕ್ಷನ್ ಹೆಂಗೆ ಮಾಡ್ತೀವಿ? ಒಂದು ಮುದ್ದೆ ಉಣಲ್ವಾ ಮಕ್ಕ ಹೆಂಗೆ ಮಾಡ್ಕೊಂತೀವಿ? ಏಕೆ ನಾವಿಲ್ಲ ಅಂತ ಮುದ್ದೆ ಮಾಡ್ಕೊಂಡು ಉಣಿಲ್ವಾ? ಊಟ ಬಿಟ್ಟಿದ್ದೆ ನಾವಿಲ್ಲ ಅಂತ, ಗಂಡ ಮಗ ಇಲ್ಲ ಅಂತ. ಗಂಡ ಮಕ್ಳು ಇಲ್ಲ ಅಂತ ಹೊಟ್ಟೆ ಸೋಸು ಉಪವಾಸ ಮಾಡ್ತಿದ್ದೇನು? ತಲೆಗೋಸ್ಕರ ಎಷ್ಟು ಇಲ್ಲ ಹಿಂಗೆ ಬಿಟ್ಟಿದ್ದಿ? ಪೂಜಾರಿ ಇಷ್ಟ ಇಲ್ಲ ಬೈಲ ಎಣ್ಣೆ ತಲೆ ಬರ್ತೀನಿ ಫಸ್ಟು ಬಾರಬಲಿ ಎಣ್ಣೆ ತಲೆ ಬರ್ತೀನಿ. ಏ ಕೊಯ್ ಬಿಸಾಕಪ್ಪ ಬೇಂಗಾಲಪ್ಪ ಎಲ್ಲ ಹೋಗಿರ್ತಾವೆ ಜಂಗು. ಹುಷಾರು ಪಲ್ಗಿಲ್ಟಿ ಹೊಡ್ಗಿಡ್ತಿ ಆಮೇಲೆ ಅಲ್ಲೋಡಮ್ಮ ಅಲ್ಲಿಂದ ಬಿದ್ದರೆ ಹೆಂಗತ್ತ ನೋಡು ಸರ್ಕಸ್ ಮಾಡಕ್ ಹೋಗೋದೆ. ಹಾಂ ಆಮೇಲೆ ಮಾತಾಡಿ ಬಾರು ಕಟ್ ಮಾಡು. ಇದ್ದಂತೆ ಯಾರು ಇಲ್ಲ. ಏ ಸಿಎಂ ಬಂದ ಬರ್ದಿ ಮೇಲೆ ಫೋನು MLA ಬಂದಂಗೆ ಬಂತಾವಲ್ಲ ನೀನು ಪಾಪ ರೈತ ಅಂತ ನಿನ್ನ ನೋಡ್ಬತ್ತೀಗ ಕುಂಟೆ ಹೊಡೆ ಫೋನ್ ಮಾಡ್ತಿರೋದಲ್ಲಿ ರೈತ ಅಂತ ಮಾಡ್ಬಿಡ್ತಾರಂತೆ. ಅಮ್ಮ ಚಾಕ ಕೊಡ್ಬೇಕಂತೆ. ಚಾಕ ಕೊಡ್ಬೇಕಂತೆ ಕೊಡು. ನೆಕ್ಸ್ಟ್ ಒಂದು ಹಿಂಗೆ ಕರ್ಕೊಂಡು ಬಿಡ ಆಯ್ತು ಹೇಳ್ಬೇಡ. ನಾನೇನು ಬಾಸ್ ಕೊಡಲ್ಲ ಬಾ ನಾನು ಕರ್ಕೊಂಡೋಗಿಲ್ಲ. ಫಸ್ಟು ಕಟಿಂಗ್ ಮಾಡ್ಸ್ ನೋಡಿ ಅದ್ರ ತಲೆ ಎಲ್ಲ ತೂ ಕಟಿಂಗ್ ಅಂತ ನನ್ನ ಮಗನೇ ಇದು ಮಾಡು. ಮತ್ತೆ ನಂಗೆ ಕೆರ ಸಿಗಾಕ ಹೋಗಲೇ. ಅದು ಎಣ್ಣೆ ನನ್ನ ಮಗನೇ ಎಣ್ಣೆ ಹಾಕಂತ ತಲೆಗೊಚ್ಚ ಹೇಳ್ಬೇಡ ನೀನು ಹೋಗು. ಎಣ್ಣೆ ಹಾಕ್ಬಿಟ್ಟು ತಲೆಗೊಚ್ಚ ನಡಿಯಮ್ಮ. ನಾನು ಹಂಗ ಮಾಡ್ಕೊತೀನಿ ನೀನು ಓದ್ಕೋವ ಏನ ಪೂಜೆ ಆವಾಗ ಸಾಯ್ಕಲ್ ಜೊತೆ ಕಟಿಂಗ್ ಮಾಡ್ಕೊಂಬರ್ತೀನಿ ನನ್ನ ಮಗನೇ ಪಾಕೆಟ್ ಬಿಡಪ್ಪ ಬಿಡಪ್ಪ. ಮುಗಿಸ್ಕೊಳಕ್ ನನ್ನ ಕೈಲಿ ನನಗೇನು ಕೆಲಸ ಹೇಳಂಗಿಲ್ಲ. ನೀನು ಓದಬೇಕು ನಾವು ಹೋಗಿ